ಸ್ವಾಮಿ ಶರಣಂ. ಪರಮ ಪವಿತ್ರ ಶಬರಿಮಲೆ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಅಯ್ಯಪ್ಪ ಭಕ್ತರು ನಮ್ಮ ಜೀವನದ ಅತ್ಯಮೂಲ್ಯವಾದ ಆ ಒಂದು ಕ್ಷಣಗಳನ್ನ, ಆ ಭಗವಂತನ ಸೂಚನೆಯಂತೆ ಎಷ್ಟು ಕ್ಷಣವನ್ನ ಕಳಿತೀವೋ ಅಷ್ಟು ಕೂಡ ನಮ್ಮ ಜೀವನದ ಪರಮೋಚ್ಚ ಆನಂದದ ಕ್ಷಣಗಳು. ಆದ್ರೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಅಲ್ಲಿರಬೇಕು ಅಂತ ನಮಗ ಆಸೆ. ಆದ್ರೆ ಮಾನವ ತನ್ನದೇ ಆದ ಸಾಂಸಾರಿಕ ಜೀವನ ಮತ್ತು ಕೆಲವೊಂದು ಜವಾಬ್ದಾರಿಗಳನ್ನ ನಿಭಾಯಿಸಿಕೊಂಡು ಆ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿ ಆ ಭಗವಂತನ ಸನ್ನಿಧಾನಕ್ಕೆ ಹೋಗಿ ದಿನವೂ ಕೂಡ ಕೈ ಮುಗಿದು ಬರಬೇಕು ಅಂತ ಆಯಾ ಭಾಗಗಳಲ್ಲೇ ಆ ಭಗವಂತನ ದೇವಾಲಯಗಳು ಬಹಳಷ್ಟು ಕರ್ನಾಟಕದಲ್ಲಿದೆ. ಆದರೆ ಕರ್ನಾಟಕದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ವಿಶೇಷವಾದ ದೇವಾಲಯ ಒಂದು ನಿರ್ಮಾಣವಾಗಬೇಕೆಂಬ ಆ ಭಗವಂತನ ಪ್ರೇರಣೆಯ ವಿಚಾರ ಇಂದಿನ ವಿಚಾರ ಆಗಿದೆ. ಬಹುಮುಖ್ಯವಾಗಿ ಅದಕ್ಕೆ ಮೋಹಿನಿ ಬೆಟ್ಟ ಎಂಬ ಒಂದು ಹಳ್ಳಿಯ ಮತ್ತು ಬಹಳಷ್ಟು ಜನಸಂದಣಿ ಮಾಡ್ಲಿಕ್ಕಾಗದಂತಹ ಪ್ರದೇಶದಲ್ಲಿ ಆ ಭಗವಂತನ ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ಒಬ್ಬ ಸ್ವಾಮಿಗಳಿಗೆ ಭಗವಂತನ ಪ್ರೇರೇಪಣೆ ಆಗಿದೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ 20 ವರ್ಷಗಳಿಂದ ಆ ಒಂದು ಕಲ್ಲಿನ ಶಿಲೆಯಲ್ಲಿ ಆ ಭಗವಂತನನ್ನ ಆ ಒಂದು ಬಂಡೆಯ ಮಧ್ಯದಲ್ಲಿ ಕುಳ್ಳಿರಿಸಿ ಪೂಜೆಯನ್ನ ಮಾಡಿಕೊಂಡು ಎಲ್ಲರೂ ಕೂಡ ಸ್ವಾಮಿ ಅಯ್ಯಪ್ಪ ನೆಲೆಸಿರುವಂತಹ ಸ್ಥಳ ಅಂತ ಆ ಒಂದು ವಿಶೇಷವಾದ ಸ್ಥಳದ ವಿವರವನ್ನ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನೆಲ್ ಅಲ್ಲಿ ಆ ಭಕ್ತ ಯಾರು ಅನ್ನೋದನ್ನ ಅವರಿಂದನೇ ನಾವು ಮೊದಲಿಗೆ ತಿಳ್ಕೊಳ್ಳೋಣ, ಅವರ ಪರಿಚಯ ಮಾಡೋಣ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣ ಸ್ವಾಮಿ, ನಿಮ್ಮ ಚಿಕ್ಕ ಪರಿಚಯ ಮಾಡ್ಕೊಳ್ಳಿ, ಆ ನಂತರ ನಾನು ದೇವಾಲಯದ ವಿಚಾರಕ್ಕೆ ಬರ್ತೀನಿ. ನಮಸ್ತೆ ಸ್ವಾಮಿ ಶರಣಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೇಶವ ಮೂರ್ತಿ ಅಂತ. ನಮ್ದು ಇಲ್ಲಿ ಮಾಸ್ತಿ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ, ತುರುನ್ಸಿ ಅಂತ ನಮ್ಮೂರು. ತುರುನ್ಸಿ ಗ್ರಾಮದ ನಿವಾಸಿ. ಸುಮಾರು 20 ವರ್ಷಗಳಿಂದ ಇಲ್ಲಿ ಶ್ರೀ ಮೋಹಿನಿ ಬೆಟ್ಟ ಅಯ್ಯಪ್ಪ ಸ್ವಾಮಿ ದೇವಾಲಯ ಅಂತ ಚಿಕ್ಕ ಬಂಡೆ ಕೆಳಗಡೆ ಸ್ವಾಮಿಯವರು ಇಲ್ಲಿ ನೆಲೆಸಿದ್ದಾರೆ. ಅವನ ಆಜ್ಞೆಯಂತೆ, ಅವನ ಅಪ್ಪಣೆಯಂತೆ ಅವನಿಗೆ ಒಂದು ಭವ್ಯವಾದ ಸುಂದರವಾದ ಒಂದು ಗರ್ಭಗುಡಿಯನ್ನ ನಿರ್ಮಾಣ ಮಾಡಬೇಕು ಅಂತ ಈಗ ನಾವು ಅವನ ಅಪ್ಪಣೆಯೊಂದಿಗೆ ಕೆಲಸಕ್ಕೆ ಇನ್ನೇನು ಪ್ರಾರಂಭ ಮಾಡಿದ್ದೀವಿ. ಇದೇ ಏಪ್ರಿಲ್ 30ನೇ ತಾರೀಕು ಶಬರಿಮಲೆಯ ಮಾಜಿ ಮೇಲ್ಶಾಂತಿಗಳಾದಂತಹ ಬ್ರಹ್ಮಶ್ರೀ ಜಯರಾಮನ್ ನಂಬೂರ್ಲಿಯವರ ಗುರುಗಳ ಒಂದು ಅಮೃತ ಹಸ್ತದೊಂದಿಗೆ ಭೂಮಿ ಪೂಜೆಯನ್ನ ಇಲ್ಲಿ ಹಮ್ಮಿಕೊಂಡಿರ್ತೀವಿ ಸ್ವಾಮಿಗೆ. ಸ್ವಾಮಿ ಶರಣ ಸ್ವಾಮಿ, ಈಗ ನಿಮ್ಮ ಒಂದು ಮಾಸ್ತಿ ಗ್ರಾಮದ ಅಂದ್ರೆ ಕೋಲಾರ ಜಿಲ್ಲೆ ಮಾಸ್ತಿ ಗ್ರಾಮ, ಮಾಸ್ತಿ ತಾಲೂಕಿನಿಂದ ನಿಮ್ಮ ಒಂದು ಗ್ರಾಮದ ಮಾಲೂರು ತಾಲೂಕು ಮಾಸ್ತಿ ಹೋಬಳಿಯ ತರುಣಿಸಿ ಗ್ರಾಮನ ತುರುಣಿಸಿ ಗ್ರಾಮ ಎಷ್ಟು ಕಿಲೋಮೀಟರ್ ದೂರ ಇದೆ, ಅದರದ್ದು ಒಂದು ಎಲ್ಲಿ ಬರುತ್ತೆ ಅನ್ನೋದು ಫಸ್ಟ್ ಹೇಳಿ. ಅದೇ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಮಾಸ್ತಿ ಹೋಬಳಿ ತುರುನ್ಸಿ ಗ್ರಾಮ. ತುರುನ್ಸಿ ಹಾಗೂ ಬೀಚ್ ಅನ್ಸಂದ್ರಂ ಅಂತ ತಮಿಳ್ನಾಡು ಬಾರ್ಡರ್ ಇದು, ನಮ್ದು ಬಾರ್ಡರ್ ಇದು, ಗಡಿನಾಡಿದ್ದು. ಆ ಬಾರ್ಡರ್ ಅಲ್ಲಿ ಸ್ವಾಮಿ ಅವರು ನೆಲೆಸಿರೋದು. ಈಗ ಒಂದು ಬಂಡೆಯ ಒಂದು ಏನೋ ಒಂದು ಬಂಡೆಯಲ್ಲಿ ಸುರಂಗದ ರೀತಿ ಇದೆ, ಅಲ್ಲಿ ಒಂದು ಭಗವಂತನ ಪೂಜೆ ಮಾಡ್ತಾ ಇರೋದು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಈಗ ಇಲ್ಲಿ ಯಾರು ಆ ಭಗವಂತನ ಶಿಲೆಯನ್ನ ಇಟ್ಟಿದ್ಯಾರು, ಏನು ಇದು ಉದ್ಭವ ಮೂರ್ತಿನ ಅಥವಾ ಏನು, ಅದರ ಬಗ್ಗೆ ಮೊದಲು ಹೇಳಿಸೋದು. ಯಾಕೆಂದ್ರೆ ಒಂದು ಕ್ಷೇತ್ರ ಆಗ್ಬೇಕು ಅಂದ್ರೆ ಅದಕ್ಕೂ ಒಂದು ಕಾರಣ ಇರುತ್ತೆ. ಈ ಭಗವಂತ ನೆಲೆಸ್ಲಿಕ್ಕೆ ಬಂದು ಕಾರಣ ಯಾರು ಸ್ವಾಮಿ, ಏನ್ ವಿಚಾರ ಅದು? ಅದು ಉದ್ಭವ ಮೂರ್ತಿ ಎಲ್ಲ ನಾವೇ ಪ್ರತಿಷ್ಠಾಪನೆ ಮಾಡಿರೋದು. ಸುಮಾರು 20 ವರ್ಷಗಳ ಹಿಂದೆ 2006ರಲ್ಲಿ ಸ್ವಾಮಿ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿರೋಂತ ಜಾಗ ಅದು. 20 ವರ್ಷಗಳಿಂದ ಅದನ್ನ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಈಗ ಏನು ಅವನ ಆಜ್ಞೆ, ಅವನ ಅಪ್ಪಣೆಯೊಂದಿಗೆ ಹೊಸದಾಗಿ ಒಂದು ಗರ್ಭಗುಡಿ ಯಾವ ತರ ಇದೆಯೋ ಅದೇ ತರ ಆ ಶೈಲಿನಲ್ಲಿ ಗರ್ಭಗುಡಿ ನಿರ್ಮಿಸೋಣ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಅವ್ರಿಗೆ. ಈ ಒಂದು ಶಿಲೆ ಇದೆಯಲ್ಲ ಈಗ ಸ್ವಾಮಿ ಮೂರ್ತಿ, ಅದಕ್ಕೆ ಪ್ರತಿದಿನ ಪೂಜೆ ಆಗ್ತಾ ಇತ್ತಾ ಅಥವಾ ಶನಿವಾರ ಒಂದ್ ದಿವಸ ಆಗ್ತಾ ಇತ್ತಾ, ಹೇಗೆ ಸ್ವಾಮಿ? ವಾರದಲ್ಲಿ ಒಂದಿನ ಹಬ್ಬಗಳ ದಿನ ವಿಶೇಷವಾಗಿ ಇರೋಂತ ದಿನಗಳೆಲ್ಲ ಪೂಜೆ ಮಾಡ್ತೀವಿ. ಅಂದ್ರೆ ಈ ಒಂದು ಜಾಗಕ್ಕೆ ಹೋಗಕ್ಕೆ ರಸ್ತೆ ಸೌಕರ್ಯ ಎಲ್ಲ ಇದೆಯಾ, ಹೇಗೆ? ಅದಕ್ಕೆ ರಸ್ತೆ ಇಷ್ಟು ದಿನ ಇದ್ದಿಲ್ಲ, ಮೊನ್ನೆ ನೀಟಾಗಿ ರಸ್ತೆ ಮಾಡಿಸಿದೀವಿ.
ಇಷ್ಟು ದಿನ ರಸ್ತೆ ಓಡಾಡೋಕ್ಕೆ ಗಾಡಿಗಳು ವೆಹಿಕಲ್ಸ್ ಹೋಗೋದಕ್ಕೆ ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಈಗ ಮೊನ್ನೆ ರೀಸೆಂಟ್ ಆಗಿ ಜನವರಿ 14ನೇ ತಾರೀಕು ಅವಾಗ ರಸ್ತೆ ಈಗ ಈ ಅಯ್ಯಪ್ಪ ಸ್ವಾಮಿಯನ್ನ ನೀವು ಇಟ್ಟು ಪೂಜೆ ಮಾಡ್ತಾ ಇದ್ರಿ. ನೀವು ಎಷ್ಟು ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ರಿ ಸ್ವಾಮಿ ಶರಣಂ? ಸ್ವಾಮಿ ಹೇಳಿ ಸ್ವಾಮಿ. ನೀವು ಎಷ್ಟು ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ದೀರಾ? ಊರಿಗೆ ನಾವು 2003ರಿಂದ ಹೋಗ್ತಾ ಇದ್ವಿ. 2003ರಲ್ಲಿ ಪ್ರಾರಂಭ ಮಾಡಿದ್ದು. ಪ್ರತಿ ವರ್ಷ ಹೋಗ್ತಾ ಇರ್ತೀವಿ. ಈಗ ಕೆಲವರಿಗೆ ಅಯ್ಯಪ್ಪ ಅಂದ್ರೆ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಮಾತ್ರ ಅವ್ರನ್ನ ನೆನೆಸ್ಕೊಳ್ತಾರೆ. ಆ ನಂತರ ಮಾಲೆಯನ್ನ ಎಲ್ಲಿ ಮಡಗ್ತಾರೆ, ಬಟ್ಟೆಯನ್ನ ಎಲ್ಲಿ ಮಡಗ್ತಾರೆ ಅನ್ನೋದೇ ಗೊತ್ತಿಲ್ಲ. ಈಗ 2003 ಅಂದ್ರೆ 23 ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡಿದ್ದೀರಾ. ಅಯ್ಯಪ್ಪ ಅಂದ್ರೆ ಏನು ಸ್ವಾಮಿ ನಿಮ್ಮ ಒಂದು ಭಾವನೆಯಲ್ಲಿ? ಈಗ ದೇವಾಲಯ ಕಟ್ಟಕ್ಕೆ ಒಂದು ಮನಸ್ಸು ಮಾಡಿದ್ದೀರಾ, ನಿಮ್ಮಿಂದ ಪ್ರೇರೇಪಣೆ ಆಗಿದೆ, ಆ ಭಗವಂತ ನಿಮಗೆ ಪ್ರೇರೇಪಣೆ ಮಾಡಿದ್ದಾನೆ. ಅಯ್ಯಪ್ಪ ಅಂದ್ರೆ ಏನು? ಇಲ್ಲ, ಕಟ್ಟೋದಕ್ಕೆ ನಾವ್ಯಾರು, ಇದ್ ಮಾಡೋದಕ್ಕೆ ನಾವ್ಯಾರು? ಅವನ ಆಜ್ಞೆ ಇಲ್ದಿದ್ರು ಏನು ಮಾಡಕ್ ಸಾಧ್ಯ ಇಲ್ಲ. ಈಗ ಸುಮಾರು ಲಕ್ಷಗಳು ಕೋಟಿಗಳು ತುಂಬಾ ಹಣವಂತರು ಇರೋರು ಈ ಪ್ರಪಂಚದಲ್ಲಿ ಹಲವಾರು ಜನ ಇದ್ದಾರೆ. ಆದ್ರೆ ಎಲ್ಲರಿಂದನೂ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಏನು ಅವನ ಆಜ್ಞೆ ಅಂತೆ, ಅವನ ಅಪ್ಪಣೆಯೊಂದಿಗೆ ಈಗ ಮಾಡಬೇಕು ಅಂತ ಇಷ್ಟು ದಿನ ಇಲ್ದಿದ್ದು ಈಗ ಬಂದಿದೆ ಮನಸ್ಸಿಗೆ. ಅಂದ್ರೆ ನಾನು ಮಾಡ್ತಾ ಇರೋದೆಲ್ಲ ಎಲ್ಲ ಈ ಪ್ರಾಂತ್ಯದಲ್ಲಿ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ದೇವಸ್ಥಾನ ಇಲ್ಲ. ಅದರಿಂದ ಈಗ ಅಲ್ಲಿ ದೇವಸ್ಥಾನ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ವಿ ಎಲ್ಲ ಸೇರ್ಕೊಂಡು. ನಾವು ಒಬ್ಬರೇ ಮಾಡೋದಲ್ಲ, ಎಲ್ಲ ಭಕ್ತಾದಿಗಳು, ಅಯ್ಯಪ್ಪನ ಭಕ್ತಾದಿಗಳು ಎಷ್ಟು ನಮ್ಮ ಈ ಕಡೆ ತಮಿಳ್ನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ನಿರ್ಮಾಣ ಮಾಡ್ತಾ ಇರುವಂತ ದೇವಸ್ಥಾನ. ಈಗ ಅಯ್ಯಪ್ಪ ಅಂದ್ರೆ ನಿಮ್ಮ ದೃಷ್ಟಿಲಿ ಏನು ಸ್ವಾಮಿ? ಅಯ್ಯಪ್ಪ ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನಮ್ಮ ಪ್ರಾಣ ಅವರು. ಅಯ್ಯಪ್ಪ ಇದ್ರೆ ನಾವು, ಇಲ್ಲ ಅಂದ್ರೆ ಏನು ಇಲ್ಲ, ಈ ಜಗತ್ತೇ ಇಲ್ಲ. ಸ್ವಾಮಿ ಶರಣ ಸ್ವಾಮಿ, ಈಗ ಆ ಒಂದು ಏನು 20 ವರ್ಷದಿಂದ ಆ ಭಗವಂತನನ್ನ ಆ ಒಂದು ಶಿಲೆಯ ರೂಪದಲ್ಲಿ ಪ್ರಾರ್ಥನೆ ಮಾಡಿ ಪೂಜಿಸ್ಕೊಂಡು ಬರ್ತಾ ಇದ್ರಿ. ಅಲ್ಲಿ ಒಂದು ದೇವಾಲಯ ಆ ಭಗವಂತನ ಒಂದು ಆಜ್ಞೆಯಂತೆ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸೂಚನೆಯಂತೆ ನೀವು ಮುಂದೆ ಹೆಜ್ಜೆ ಇಟ್ಟಿದ್ದೀರಾ. ಇದಕ್ಕೆ ಖರ್ಚು ವೆಚ್ಚಗಳನ್ನ ಹೇಗೆ ನಿಭಾಯಿಸೋದು ಅನ್ನೋದು ನಿಮ್ಮ ಒಂದು ಯೋಜನೆಯಲ್ಲಿ ಏನಾದ್ರೂ ಮಾಡ್ಕೊಂಡಿದ್ದೀರಾ? ಹೇಗೆ ಖರ್ಚು ವೆಚ್ಚಗಳಂದ್ರೆ ಗುರುಗಳೇ, ಇದು ದೇವಸ್ಥಾನ ಅಂದವಾಗ ಎಲ್ಲರಿಗೂ ದೇವ್ರೆ, ಸಕಲರಲ್ಲೂ ಅವನನ್ನು ಕಾಣ್ಬೋದು. ನಾನು ನನ್ನದು ಅನ್ನೋದಕ್ಕಿಂತ ನಾವು ನಮ್ಮದು ಅಂತ ಮಾಡ್ತಾ ಇದೀವಿ. ಅದು ಎಲ್ಲ ಭಕ್ತಾದಿಗಳು, ಅದಕ್ಕೊಂದು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ. ಗ್ರೂಪ್ಸ್ ಅಲ್ಲಿ ಸುಮಾರು ಒಂದು 450-500 ಜನ ಇರ್ಬೋದು ಮೇ ಬಿ. ಮತ್ತೆ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದು ಪ್ರಚಾರ ಮಾಡ್ತಾ ಇದ್ವಿ. ಮಾಧ್ಯಮದಲ್ಲಿ ಹಾಕೋ ವಿಡಿಯೋಸ್ ಇರ್ಬೋದು, ಆ ವಿಚಾರಗಳು ದೇವಸ್ಥಾನ ವಿಚಾರ ಅಂತ ಹಾಕಿದವಾಗ ಅದನ್ನ ನೋಡ್ಕೊಂಡು ನಮ್ಗೆ ಸ್ಕ್ಯಾನರ್ ಮುಖಾಂತರ ಅವರು ಮನಸ್ಸಿಗೆ, ಅವರಿಗೆ ಭಗವಂತ ಎಷ್ಟು ಅವ್ರಿಗೆ ಕೊಡ್ಬೇಕನ್ಸುತ್ತೋ ಅಷ್ಟು ಕೊಡ್ತಾ ಇರೋದು. ಅದೇನೆ ಯಾರನ್ನೂ ಫೋರ್ಸ್ ಮಾಡ್ತಾ ಇಲ್ಲ, ನೀವು ಕೊಡ್ಬೇಕು, ಇದ್ ಮಾಡ್ಬೇಕು ಅಂತ. ಅವ್ರ ಭಕ್ತಿ, ಅವ್ರಿಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಆ ತರ ಮಾಡ್ತಾರೆ. ಕಲೆಕ್ಟ್ ಮಾಡಿ ಮಾಡ್ತಾ ಇದೀವಿ ಗುರುಗಳೇ. ಒಂದು ದೇವಾಲಯ ನಿರ್ಮಾಣ ಆಗೋದು ಒಬ್ಬ ವ್ಯಕ್ತಿಯಿಂದ ಆಗಲ್ಲ, ಎಲ್ಲ ಆ ಭಗವಂತನ ಭಕ್ತರಿಂದಾನೇ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಭಕ್ತರ ಸಹಕಾರದಿಂದ ದೇವಾಲಯ ನಿರ್ಮಾಣ ಆಗ್ತಾ ಇದೆ ಅಂತಿದ್ದೀರಾ? ಹೌದು ಹೌದು. ಆದಷ್ಟು ಬೇಗ ಆ ಒಂದು ಮಾಸ್ತಿ ಹೋಬಳಿ ಅಂದ್ರೆ ಮಾಲೂರು ತಾಲೂಕು ಮಾಸ್ತಿ ಹೋಬಳಿಯ ತುರಳಸಿ ಗ್ರಾಮದಲ್ಲಿ ಆ ಭಗವಂತನ ಭವ್ಯವಾದ ದೇವಾಲಯ ಆಗ್ಲಿ ಸ್ವಾಮಿ. ನೀವು ಈಗ ಆ ಒಂದು ಗ್ರಾಮದ ನಿವಾಸಿಯಾಗಿ, ಅದಕ್ಕಿಂತ ಹೆಚ್ಚಾಗಿ ಆ ಸ್ವಾಮಿ ಅಯ್ಯಪ್ಪನ ಪಾದ ಸೇವಕನಾಗಿ ಭಕ್ತಾದಿಗಳ ಹತ್ರ ನೀವೇ ಏನು ಅವರ ಒಂದು ಈ ಒಂದು ದೈವಿಕ ಕಾರ್ಯದಲ್ಲಿ ಅವ್ರನ್ನ ತೊಡಗಿಸ್ಕೊಳ್ಳೋದು, ಸಹಾಯ ಅನ್ನೋದು ಬೇಡ ಇದು. ಯಾಕೆಂದ್ರೆ ನಮಗೆ ಒಂದು ಮಾನವರಿಗೆ ಮಾನವ ಸಹಾಯ ಮಾಡೋದು, ಇದು ದೈವಿಕ ಕಾರ್ಯಕ್ಕೆ ಅವರ ಒಂದು ಕೊಡುಗೆ ಅನ್ನೋದಾದ್ರೂ ಅನ್ಬೋದು, ಅಥವಾ ಭಗವಂತನ ಸೇವೆ ಅನ್ಬೋದು. ಆ ಸೇವೆಯಲ್ಲಿ ನೀವೇ ಹೇಗೆ ಕೇಳ್ತೀರಾ ಕೇಳಿ ಸ್ವಾಮಿ. ನಾನು ಕೂಡ ಅದನ್ನ ಕೇಳ್ಕೊಂಡು
ದೇವಾಲಯದ ವಿಚಾರ, ಯಾಕೆ ದೇವಾಲಯಗಳ ನಿರ್ಮಾಣ ಬೇಕು ಅನ್ನೋ ಒಂದು ವಿಚಾರ ಕೊನೆಯಲ್ಲಿ ಹೇಳ್ತೀನಿ ಸ್ವಾಮಿ. ಸ್ವಾಮಿಗೆ ಗುರುಗಳೇ. ಅದೇ ಹೇಗೆ ಈಗ ಭಕ್ತಾದಿಗಳು ಹೇಗೆ ಆ ದೇವಾಲಯದ ನಿರ್ಮಾಣದಲ್ಲಿ ತಮ್ಮ ಒಂದು ಅಳಿಲು ಸೇವೆಯನ್ನ ಮಾಡ್ಬೋದು, ಅದನ್ನ ಹೇಗೆ ಕೇಳ್ಬೋದು ಅನ್ನೋದನ್ನ ನೀವು ಕೇಳಿ ಎಂದೆ. ಈಗ ಅವನ ಆಜ್ಞೆಯಂತೆ ಅವನ ಅಪ್ಪಣೆಯಂತೆ ನಾವು ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ವಿ. ಎಲ್ಲರೂ ಅಯ್ಯಪ್ಪನ ಭಕ್ತಾದಿಗಳು ಎಲ್ಲ ನಮ್ಮ ಭಕ್ತಾದಿಗಳು ಈ ಒಂದು ದೇವತಾ ಕಾರ್ಯಕ್ಕೆ ತಮ್ಮ ಶಕ್ತಾನುಸಾರ ಭಕ್ತಾನುಸಾರ ಈ ದೈವ ಕಾರ್ಯದಲ್ಲಿ ಪಾಲ್ಗೊಂಡು ತಮ್ಮ ತನು ಮನ ಧನವನ್ನು ಅರ್ಪಿಸಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಕೃಪಾ ಕಟಾಕ್ಷಕ್ಕೆ ತಾವೆಲ್ಲರೂ ಪಾತ್ರರಾಗಬೇಕಂತ ಕೇಳ್ಕೊಂತೀನಿ. ಅಂದ್ರೆ ಈಗ ಏನಾದ್ರು ಟ್ರಸ್ಟ್ ಮಾಡಿದೀರಾ, ಬ್ಯಾಂಕ್ ಅಕೌಂಟ್ ಇದೆಯಾ, ಅಥವಾ ಏನಾದ್ರು ಫೋನ್ ಪೇ ಮೂಲಕ ಮಾಡಾರ, ಹೇಗೆ ಭಕ್ತಾದಿಗಳು ಈ ಒಂದು ಯಾವ ರೂಪದಲ್ಲಿ ಅವರು ಸೇವೆ ಮಾಡ್ಬೋದು? ಟ್ರಸ್ಟ್ ಅನ್ನೋದು ಮಾಡ್ಬೇಕು, ನಿಧಾನವಾಗಿ ಹಂತ ಹಂತವಾಗಿ ಮಾಡ್ತೀವಿ ಗುರುಗಳಿಗೆ. ಈಗ ಯಾವ ರೂಪದಲ್ಲಿ ಅವರು ಹಣ ಹಾಕೋದಕ್ಕೆ ಏನು ಮಾರ್ಗ ಅನ್ನೋದು ನಾನು ಕೇಳ್ತಾ ಇದ್ದೀನಿ. ಅದೇ ಯಾವ ರೀತಿ ಅವರು ಯಾವ ರೂಪದಲ್ಲಿ ಆ ಒಂದು ದೇವಾಲಯದ ನಿರ್ಮಾಣದಲ್ಲಿ ತಮ್ಮ ಒಂದು ಅಳಿಲು ಸೇವೆಯನ್ನ ಮಾಡ್ಲಿಕ್ಕೆ ಯಾವ ರೀತಿ ಅವರು ನಿಮ್ಗೆ ಸ್ಪಂದಿಸಬಹುದು ಅಂತ? ಅದು ನಮ್ದು ಅಕೌಂಟ್ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅದು ನಮ್ಮ ಅಕೌಂಟ್ ಬರುತ್ತೆ ಸ್ವಾಮಿ. ಅದು ದೇವಸ್ಥಾನದಂತಾನೆ ಅದಕ್ಕೆ ಒಂದು ನನ್ನ ಅಕೌಂಟ್ ಅಲ್ಲಿ ಇದು ಮಾಡಿದೀವಿ, ಅದಕ್ಕೆ ಇದು ಮಾಡಿದ್ರೆ ಸಾಕಾಗುತ್ತೆ. QR ಕೋಡ್ ಇಂದನೂ ಆಗುತ್ತೆ ಅಥವಾ ನಿಮ್ಮ ನಂಬರ್ ಮೂಲಕನೂ ನೀವು ಮಾಡ್ಬೋದಾ? ಹೌದು. ಸ್ವಾಮಿ ಶರಣಂ. ಈ QR ಕೋಡ್ ಅನ್ನ ಅವ್ರ ಹತ್ರ ಇಸ್ಕೊಂಡು ಈ ವಿಡಿಯೋದಲ್ಲಿ ಹಾಕ್ತಾ ಇದೀವಿ ಸ್ವಾಮಿ ನಾವು. ಜೊತೆಗೆ ಅವರ ನಂಬರ್ ಅನ್ನು ಕೂಡ ಡಿಸ್ಪ್ಲೇ ಮಾಡ್ತಾ ಇದೀವಿ. ಯಾವುದೇ ಭಕ್ತಾದಿಗಳು ನೇರವಾಗಿ ಆ ಭಗವಂತನ ದೇವಾಲಯದ ನಿರ್ಮಾಣ ಕಾರ್ಯದಲ್ಲಿ ತಮ್ಮ ಮನಸ್ಸನ್ನ ಒಪ್ಪಿ, ಯಾವುದೇ ಒಂದು ಒತ್ತಾಯವಾಗಿ ಸ್ವಾಮಿ ನೀವು ಇಲ್ಲಿ ನಾವು ಯಾವುದೋ ಒಂದು ಆಚರಣೆ ಮಾಡ್ತಾ ಇದೀವಿ ಅಥವಾ ಒಂದು ಸಂಘ ಸಂಸ್ಥೆಯ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ನೀವು 50,000 ಕೊಡ್ಬೇಕು, ನೀವು 25,000 ಕೊಡ್ಲೇಬೇಕು ಅಂತ ಒತ್ತಾಯ ಏರ್ತಾ ಇಲ್ಲ. ನಿಮ್ಮ ಮನಸ್ಸಿಗೆ ಆ ಭಗವಂತ ಎಷ್ಟು ಸೂಚಿಸ್ತಾರೋ ಅಷ್ಟನ್ನ ನೀವು ಮನಸ್ಸ ಪೂರ್ತಿಯಿಂದ ಆ ಒಂದು QR ಕೋಡ್ ಅಥವಾ ಈ ಮೊಬೈಲ್ ನಂಬರ್ ಕೆಳಗಡೆ ಡಿಸ್ಪ್ಲೇ ಏನಾಗ್ತಾ ಇದೆ ಅದಕ್ಕೆ ಫೋನ್ ಪೇ, ಗೂಗಲ್ ಪೇ ಮಾಡಿ ಅವರ ಜೊತೆ ಮಾತಾಡಿ ಕೂಡ ನೀವು ಅದನ್ನ ಹಾಕ್ಬೋದು ಸ್ವಾಮಿ, ಯಾವುದೇ ಸಂದರ್ಭದಲ್ಲಿ. ಆದ್ರೆ ಅವರು ಕಾರ್ಯನಿರತರ ಆಗಿದ್ದಾಗ ಮತ್ತೆ ಅವರು ನಿಮ್ಮನ್ನ ಸಂಪರ್ಕ ಮಾಡ್ತಾರೆ. ಹೌದಲ್ವ ಸ್ವಾಮಿ? ಹೌದು. ಇದು ಆ ಒಂದು ಗ್ರಾಮದಲ್ಲಿ ಸ್ವಾಮಿ ಅಯ್ಯಪ್ಪನ ದೇವಾಲಯ ನಿರ್ಮಾಣ ಮಾಡ್ಲಿಕ್ಕೆ ಈಗ ಪ್ರಾರಂಭಿಕ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಆ ಹೆಜ್ಜೆಯಲ್ಲಿ ಆ ಸ್ವಾಮಿ ಏನ್ ಇಡ್ತಾ ಇದ್ದಾರೆ, ಆ ಒಂದು ಹೆಜ್ಜೆಗೆ ಕೋಟ್ಯಾಂತರ ಭಕ್ತರ ಹೆಜ್ಜೆಯಾಗಿ ಆ ಒಂದು ಭಗವಂತನ ಆ ಒಂದು ಸನ್ನಿಧಾನದತ್ತ ಹೆಜ್ಜೆ ಇಟ್ರೆ ಖಂಡಿತ ಬೇಗ ಆಗತ್ತೆ. ಅದಕ್ಕೆ ನೀವೆಲ್ಲರೂ ಸೇರಿ ಆ ಭಗವಂತನ ಆ ಒಂದು ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ನಮ್ಮ ಪಾತ್ರವನ್ನು ನಾವು ಮಾಡ್ಲಿಕ್ಕೆ ಮನ ಮಾಡೋಣ ಅಂತ ಬೇಡಿಕೊಳ್ತಾ ಮತ್ತೊಂದು ಈ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಪಡಿಸ್ತೀವಿ ಸ್ವಾಮಿ. ಜಗತ್ತಿಗೆ ಒಬ್ಬನೇ ಸೂರ್ಯ, ಜಗತ್ತಿಗೆ ಒಬ್ಬನೇ ಚಂದ್ರ ಹೇಗಿರ್ತಾರೋ ಆಗ ಜಗತ್ತಿಗೆ ಒಂದೇ ಶಬರಿಮಲೆಯಂತೆ ನಾವು ದೇವಾಲಯವನ್ನ ನಿರ್ಮಾಣ ಮಾಡ್ಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಅದು ಮಾಡ್ಲಿಕ್ಕೂ ಆಗಲ್ಲ. ಆದ್ರೆ ನಮ್ಮ ಭಾಗದಲ್ಲಿ ಆ ಭಗವಂತನನ್ನ ಆರಾಧಿಸ್ಬೇಕು. ಯಾಕೆಂದ್ರೆ ಎಲ್ಲರೂ ಕೂಡ ಯಾವಾಗ್ಲೂ ಶಬರಿಮಲೆಗೆ ಹೋಗ್ಲಿಕ್ಕೆ ಸಾಧ್ಯವೂ ಇಲ್ಲ, ಯಾಕೆಂದ್ರೆ ಶಬರಿಮಲೆ ಸನ್ನಿಧಾನ ತೆರೆದಿರೋದು ಇಲ್ಲ. ಅದಕ್ಕೆ ಮಂಡಲ ಕಾಲ ವ್ರತವನ್ನ ಮಾಡಿಯೇ ಹೋಗ್ಬೇಕು ಅನ್ನೋ ಒಂದು ನಿಯಮ ಇರೋದ್ರಿಂದ ಆ ಭಗವಂತನನ್ನ ನಮ್ಮ ಭಾಗದಲ್ಲಿ ನಾವು ನಮ್ಮ ಮನೆ ಮಗನಾಗಿ, ನಮ್ಮ ಸಹೋದರನಾಗಿ, ನಮ್ಮ ತಂದೆಯಾಗಿ, ನಮ್ಮ ತಾಯಿಯಾಗಿ ನಮ್ಮ ಜೊತೆಯಲ್ಲೇ ಇರಿಸ್ಕೊಳ್ಳಿಕ್ಕಾಗಿ ಇಂಥ ದೇವಾಲಯಗಳು ನಿರ್ಮಾಣ ಆಗ್ತಾ ಇದೆ. ಆ ದೇವಾಲಯಗಳು ಅತಿ ಹೆಚ್ಚಾಗಿ ನಿರ್ಮಾಣವಾದಾಗ ಆ ದೇವಾಲಯಕ್ಕೆ ಹೋದಾಗ ಮನಸ್ಸಿಗೆ ನೆಮ್ಮದಿ ಮತ್ತು ಒಂದು ಎಲ್ಲೋ ಆನಂದ ಆ ಒಂದು ಕ್ಷೇತ್ರದಲ್ಲಿ ಖಂಡಿತ ದೊರಕುತ್ತೆ. ಅಂತ ಕ್ಷೇತ್ರ ಈ ತುರಣಸಿ ಗ್ರಾಮದಲ್ಲಿ ಆ ಒಂದು ಮೋಹಿನಿ ಬೆಟ್ಟದ ಶಾಸ್ತಾ ದೇವಾಲಯ ಅಂತಾನೆ ನಿರ್ಮಾಣ ಆಗ್ತಾ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರವನ್ನ ಈ VSS ಮೀಡಿಯಾ ಆನ್ಲೈನ್ ಚಾನಲ್ ಮೂಲಕ ಮತ್ತೊಮ್ಮೆ ನಾವು ಕೇಳ್ತಾ ಇದ್ದೀವಿ. ಮತ್ತೆ ಏನಾದ್ರು ಹೇಳ್ತೀರಾ ಸ್ವಾಮಿ? ಇಲ್ಲ ಗುರು, ನೀವು ಹೇಳಿದ್ಮೇಲೆ ಮುಗಿತು. ಸ್ವಾಮಿ ಶರಣಂ. ಇದು ಆ ಭಗವಂತನ ಆ ದೇವಾಲಯವನ್ನ ನಿರ್ಮಾಣವಾಗಲಿರುವಂತಹ ಒಂದು ಕ್ಷೇತ್ರ. ಇದು ಕರ್ನಾಟಕದಲ್ಲಿ ಆಗ್ತಾ ಇದೆ ಮತ್ತು ತಮಿಳುನಾಡು ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಒಂದು ಗ್ರಾಮದಲ್ಲಿ
ಆ ಭಗವಂತ ಬಂದು ನಮ್ಮನ್ನೆಲ್ಲ ಅನವರತ ನಾವು ಕಣ್ಮುಚ್ಕೊಂಡು ಏನೋ ಮಾಡ್ತಾ ಇದೀವಿ, ನಾವೇನೋ ತಪ್ಪುಗಳೆಲ್ಲ ಮಾಡ್ತಾ ಇದೀವಿ ಅಂದ್ರೂ ಕೂಡ ಆ ಭಗವಂತನಿಗೆ ಎಲ್ಲವನ್ನ ನೋಡ್ತಾ ಇರ್ತಾನೆ. ಇಂತಹ ಒಂದು ಪುಣ್ಯ ಕಾರ್ಯದಲ್ಲಿ ತಮ್ಮ ಪಾತ್ರವನ್ನ ತಾವು ವಹಿಸಿ ಅಂತ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ, ಇಷ್ಟು ಸಮಯ ನಮ್ಮ ಜೊತೆಗೆ ಆ ಒಂದು ದೇವಾಲಯದ ಆ ಒಂದು ಪಾತ್ರವನ್ನ ನಿರ್ವಹಿಸಿರುವಂತಹ ಶ್ರೀಯುತ ಕೇಶವಮೂರ್ತಿ ಸ್ವಾಮಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ಭಗವಂತ ಸದಾ ರಕ್ಷಣೆಯನ್ನ ಕೊಡ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಅವರಿಗೆ ಧನ್ಯವಾದ ತಿಳಿಸ್ತಾ ಇದ್ದೇವೆ. ಸ್ವಾಮಿ ಶರಣ ಸ್ವಾಮಿ. ಸ್ವಾಮಿ ಶರಣಂ ಗುರುಗಳೇ. ಸ್ವಾಮಿ ಶರಣಂ. ಇದು ಈ BSS ಮೀಡಿಯಾ ಆನ್ಲೈನ್ ಚಾನೆಲ್ ಅಲ್ಲಿ ನಿರ್ಮಾಣವಾಗಲಿಕ್ಕೆ ಆ ಭಗವಂತನ ಪ್ರೇರೇಪಣೆಯಾಗಿರುವ ದೇವಾಲಯದ ಆ ಒಂದು ಕಾರ್ಯದ ವಿವರ ಮತ್ತು ಅದರ ಸಂಕ್ಷಿಪ್ತವಾದ ಒಂದು ವಿಡಿಯೋಗಳನ್ನು ತಾವೀಗ ಏನ್ ನೋಡ್ತಾ ಇದ್ದೀರಾ, ಆ ಜಾಗದ ವಿಡಿಯೋ ಮತ್ತು ಆ ಮೋಹಿನಿ ಬೆಟ್ಟದಲ್ಲಿ ಆ ಬಂಡೆಯ ಕಲ್ಲಿನಲ್ಲಿರುವಂತಹ ಸ್ವಾಮಿ ಅಯ್ಯಪ್ಪನ ಮೂರ್ತಿಯನ್ನ ನೋಡಿಕೊಂಡು ನೀವೆಲ್ಲರೂ ಕುಟುಂಬ ಸಮೇತ ಆ ಭಗವಂತನ ಕ್ಷೇತ್ರಕ್ಕೆ ತೆರಳುವಂತಹ ಒಂದು ಮಹೋನ್ನತವಾದ ಕ್ಷೇತ್ರ ಇದಾಗಲಿ. ಯಾಕೆಂದ್ರೆ 10 ರಿಂದ 50 ವರ್ಷದ ಆ ಒಂದು ತಾಯಂದಿರು ಎಲ್ಲಾ ಕಡೆ ಹೋಗಿ ಶಬರಿಮಲೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಆ ಭಗವಂತನನ್ನ ಆರಾಧಿಸಬಹುದು, ಪೂಜಿಸಬಹುದು, ಪ್ರೀತಿಸಬಹುದು ಅಂತ ಕ್ಷೇತ್ರಗಳು ಬಹಳಷ್ಟಾಗ್ಲಿ, ಅದರಲ್ಲಿ ಇದು ಒಂದಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡುತ್ತಾ, ನನಗಿಂತ ಕಿರಿಯವನು ಯಾರಿಲ್ಲ, TS ಕಣ್ಣನ್, ರಾಮನಗರ. ತಾವು ಮುಕ್ತ ಮನಸ್ಸಿನಿಂದ ಈ ದೇವಾಲಯದ ನಿರ್ಮಾಣದ ಕಾರ್ಯದಲ್ಲಿ ತಮ್ಮ ಆ ಒಂದು ಹೆಜ್ಜೆಯನ್ನ ಇಟ್ಟು ತಮ್ಮ ಕೈಲಾದಷ್ಟು ಯಾವುದೇ ಸಾಲ ಸೋಲ ಮಾಡಿ ಹಾಕ್ಬೇಕಾಗಿಲ್ಲ. ನಿಮ್ಮ ಉಳಿತಾಯದ ಒಂದು ಭಾಗ ಅಥವಾ ಭಗವಂತನಿಗೆ ಸೇವೆ ಸಲ್ಲಿಸುವ ಯಾವುದೋ ಒಂದು ಭಾಗವನ್ನ ಈ ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ಸಹಕಾರ ನೀಡಿ ಅಂತ ಮಗದೊಮ್ಮೆ ಸವಿನಯವಾಗಿ ಪ್ರಾರ್ಥಿಸ್ತಾ ಇದ್ದೀವಿ. ಸ್ವಾಮಿ ಶರಣಂ. ಸ್ವಾಮಿ ಶರಣಮಯ್ಯಪ್ಪ.